ಅನ್ನುವುದೇ ಈ ಮಂಜುನ ಆಸೆ. ಬೇಡ ಮಂಜು, ಮಾತು ಶ್ರೀ ಅನ್ನೋ ಮರ್ಯಾದೆ ನನಗೆ ಬೇಡ. ನಿಮ್ಮ ಪ್ರೀತಿನ ಮರಿಬೇಕು ಅಂತ ನಾನು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಮತ್ತೆ ಮತ್ತೆ ನಿಮ್ಮ ಪ್ರೀತಿ ನನ್ನನ್ನು ಕಾಡುತ್ತಿದೆ. ಭಾರತಿ, ಅಂತ ಮಾತನ್ನಾಡಬೇಡಮ್ಮ, ಅಂತ ಮಾತನ್ನಾಡಬೇಡ. ನೀನು ಅಂತ ಮಾತಾಡಿದ್ರೆ ತಾಯಿಯೇ ಮಗನನ್ನು ಕಾಮದೃಷ್ಟಿಯಿಂದ ನೋಡಿದಂತಾಗುತ್ತದೆಯಮ್ಮ. ನಾನು ಎಷ್ಟಾದರೂ ನಿನ್ನ ಮಗನಲ್ಲವೇ? ಮಂಜು, ನಿಮ್ಮ ಉಪಕಾರ, ತ್ಯಾಗ, ಮನೋಭಾವ ಇದೆಲ್ಲವನ್ನು ನಾನು ಹೇಗೆ ಮರೆಯಲಿ? ನಾನೇನು ಉಪಕಾರ ಮಾಡಿರ್ಬೇಡಪ್ಪ ನಿನಗೆ, ನಾನೇನು ಅಂತ ಉಪಕಾರ ಮಾಡಿರ್ಬೇ. ನೋಡು, ನಾನು ಯುದ್ಧದಲ್ಲಿ ಸತ್ತು ಹೋದಿನಂತ ತಿಳಿದು ನೀನು ರವಿಯನ್ನು ಮದುವೆಯಾದೆ. ಆದರೆ ಆ ಸಮಯದಲ್ಲಿ ನಾನು ಭಾರತೀಯ ಗಂಡ ಅಂತ ರವಿಗೆ ಹೇಳಿದ್ರೆ ಅವನ ಮನಸ್ಸಿಗೆ ಅದೆಷ್ಟು ನೋವಾಗುತ್ತಿತ್ತೋ ಏನು. ಅದಕ್ಕಾಗಿ ನಾನು ಆ ರವಿಯ ಮುಂದೆ ಸುಳ್ಳೆಂಬ ವಿಷ ಕುಡಿದು ಬಿಟ್ಟೆ ತಾಯಿ, ಸುಳ್ಳೆಂಬ ವಿಷ ಕುಡಿದು ಬಿಟ್ಟೆ. ಪ್ರೀತಿಯಿಂದ ನನ್ನ ಕರುಳಿಗೆ ತಾಳಿ ಕಟ್ಟಿದ್ರಿ. ಪ್ರಥಮ ರಾತ್ರಿ ದಿನದಂದು ಯುದ್ಧ ಮಾಡಲು ನನ್ನನ್ನು ಬಿಟ್ಟು ಹೊರಟೋದ್ರಿ. ಸತ್ರಿ ಅಂತ ತಿಳಿದುಕೊಂಡು ನಾನು ಮತ್ತೊಂದು ಮದುವೆ ಮಾಡಿಕೊಂಡೆ. ನೀವ್ಯಾವತ್ತು ನನ್ನ ಬಿಟ್ಟು ಹೋಗಿದ್ರು ಅವತ್ತೇ ಮರಳಿ ಬಂದ್ರಿ. ಅಷ್ಟೊತ್ತಿಗೆ ಈ ನನ್ನ ಬದುಕಿ ಬದಲಾಗಿ ಹೋಗಿತ್ತು. ರವಿ ಮುಂದೆ ನೀವು ನನ್ನ ಮಗ ಅಂತ ಹೇಳಿದ್ರಿ. ನವ ದಂಪತಿಗಳ ಆಸೆ ನಿರಾಸೆ ಆಗ್ಬಾರ್ದು ಅಂತ ನಿಮ್ಮನ್ನೇ ನೀವು ಬಲಿ ಕೊಟ್ರಿ. ಹೇಳಿ, ಈ ನಿಮ್ಮ ತ್ಯಾಗದ ಮುಂದೆ ನಾನು ಬದುಕಬೇಕಾ? ಬದುಕಲೇಬೇಕಮ್ಮ, ಬದುಕಲೇಬೇಕು. ನಿನ್ನ ಕೊರಳಿಗೆ ತಾಳಿ ಕಟ್ಟಿದ ಆ ರವಿ ಅದೆಷ್ಟೋ ಆಸೆ ಕಟ್ಟಿಕೊಂಡಿದ್ದಾಡೋ ತಾಯಿ, ಅದೆಷ್ಟೋ ಆಸೆ ಕಟ್ಟಿಕೊಂಡಿದ್ದಾಳೆ. ಅವಳ ಮನಸ್ಸಿಗೆ ನೆಮ್ಮದಿ ಸಿಗಬೇಕಾದ್ರೆ ನೀನು ಖಂಡಿತವಾಗ್ಲೂ ಬದುಕಲೇಬೇಕು ತಾಯಿ, ಖಂಡಿತವಾಗ್ಲೂ ಬದುಕಲೇಬೇಕು. ಹಾಗಾದ್ರೆ ನಾನು ಚೆನ್ನಾಗಿರ್ಬೇಕು, ಸಂತೋಷವಾಗಿರ್ಬೇಕೆನ್ನೋ ಆಸೆ ನಿಮಗಿದ್ರೆ ಒಂದೇ ಒಂದು ಸಲ ನಮ್ಮ ಮನೆಗೆ ಬಂದು ನನ್ನ ಕೈಯಾರಿ ಊಟ ಮಾಡಿಕೊಂಡು ಹೋಗಿ ಮಂಜು. ಬಾ, ಆ ದೇವರು ಅಂತ ಪರಿಸ್ಥಿತಿ ತಂದ್ರೆ ನಿಮ್ಮ ಮನೆಗೆ ಬಂದ ಹೊಟ್ಟೆ ತುಂಬ ಊಟ ಮಾಡಿ ಯಾವುದಾದ್ರೂ ಒಂದ ಗುಡಿ ಗುಂಡಾರದಾಗ ಹೋಗಿ ಬಲಕೋತೀನಿ ತಾಯಿ. ಇನ್ನು ಹೋಗಿ ಬರ್ತೀನಿ ಬಾ. ಮಂಜು, ನೀವು ಯಾವಾಗ ಬಂದರೂ ಕೂಡ ನಮ್ಮ ಮನೆ ಬಾಗಿಲು ನಿಮಗಾಗಿ ತೆರೆದಿರುತ್ತೆ. ಅದು ಹಾಗೆ ನೀವೀಗ ಎಲ್ಲಿಗೆ ಹೋಗ್ತಾ ಇದ್ದೀರಾ? ನಾನು ಎಲ್ಲಿಗೆ ಹೋಗ್ತೀನಿ ಅಂತ ನನ್ನನ್ನು ಕೇಳಿದರೆ ನಾನು ಏನು ಹೇಳಿ ತಾಯಿ? ನಾನೀಗ ಹೊರಟಿದ್ದು ಬಹು ದೂರ, ಅಂದರೆ ಮರಳಿ ಬಾರದ ಊರು ತಾಯಿ, ಮರಳಿ ಬಾರದ ಊರು. ಬೇಡ ಮಂಜು, ದಯವಿಟ್ಟು ಹಾಗೆಲ್ಲ ಮಾತನಾಡಬೇಡಿ. ಇನ್ನೊಂದು ಸಲ ಹಾಗೆಲ್ಲ ಮಾತನಾಡೋದಿಲ್ಲ ಅಂತ ನನಗೆ ಮಾತು ಕೊಡಿ ಮಂಜು. ವಚನ ಬಿಟ್ಟು ಆಣೆ ಕೊಟ್ಟರು ಈ ನಮ್ಮ ಹಣೆ ಬರಹದಲ್ಲಿದ್ದದ್ದನ್ನು ಬದಲಿಸಲು ಆಗುವುದಿಲ್ಲ ತಾಯಿ. ಬರ್ತೀನಮ್ಮ, ನಾನು ಹೋಗಿ ಬರ್ತೀನಿ. ನೀವಿಬ್ರು ಸಂತೋಷವಾಗಿ. ನಿಜ ಮಂಜು, ನೀವು ಹೇಳುವ ಮಾತು ನಿಜ. ವಚನವಿಡಬಹುದು, ಆದರೆ ಹಣೆ ಬರಹವನ್ನು ಬದಲಾಯಿಸುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಈ ನನ್ನ ಹಣೆ ಬರಹದಲ್ಲಿ ಹಾಲಿಗೆ ಆಸೆ ಪಟ್ಟು ತುಪ್ಪ ಕಳೆದುಕೊಂಡಂತಾಯಿತು ನನ್ನ ಹಣೆ ಬರಹ. ಮುಟ್ಟಬೇಡ ಭಾರತಿ, ನನ್ನ ಪಾದ ಮುಟ್ಟಬೇಡ.
ನನ್ನ ಪಾದ ಮುಟ್ಟಕ್ಕಿಂತ ಮುಂಚೆ ನನ್ನ ಆತ್ಮದಲ್ಲಿ ಒಂದು ಪ್ರಶ್ನೆ ಕಾಡ್ತಾ ಇದೆ. ನೀನು ದಯವಿಟ್ಟು ನಿನ್ನ ಬೆಚ್ಚು ಹೃದಯದಿಂದ ಉತ್ತರ ಹೇಳಬೇಕು. ಹೇಳಿ, ನಿಮ್ಮ ಮನದಲ್ಲಿ ಕಾಡುವ ಪ್ರಶ್ನೆಗೆ ನಾನು ಖಂಡಿತವಾಗ್ಲೂ ಉತ್ತರ ನೀಡ್ತೀನಿ. ಅದೇನು ಅಂತ ಹೇಳಿ. ನಿನ್ನ ಮೊದಲನೇ ಗಂಡ ಮಂಜು ಬದುಕಿದ್ದಾನ ಸತ್ತಿದ್ದಾನ? ರವಿ, ನೀವು ನನ್ನ ಕೊರಳಿಗೆ ತಾಳಿ ಕಟ್ಟುವಾಗ ಮಂಜು ಸತ್ತಿದ್ದ. ನೀವು ನನ್ನ ಕೊರಳಿಗೆ ತಾಳಿ ಕಟ್ಟಿದ ಮೇಲೆ ಮಂಜು ಮತ್ತೆ ಬದುಕಿ ಬಂದಿದ್ದಾನೆ. ಸುಳ್ಳು ಹೇಳ್ತಾ ಇದ್ದೀಯಾ ನೀನು? ಮಂಜು ಸತ್ತಿಲ್ಲ, ಮಂಜು ಸತ್ತಿದ್ದಾನಂತೆ ಸುಳ್ಳು ಹೇಳಿ ನನ್ನ ಕೈಯಿಂದ ತಾಳಿ ಕಟ್ಟಿಸಿಕೊಂಡೆ. ಸತ್ತವರು ಮರಳಿ ಹುಟ್ಟಿ ಬರುವುದುಂಟೆ, ಮರಳಿ ಬಂದರೂ ಕೂಡ ಮಂಜುನೇ ನನ್ನ ಗಂಡಂತ ನೀನೇಕೆ ಹೇಳಲಿಲ್ಲ? ನನಗೆ ಮೋಸ ಮಾಡಿಬಿಟ್ಟೆ ಭಾರತಿ, ನನಗೆ ಮೋಸ ಮಾಡಿಬಿಟ್ಟೆ. ಇಲ್ಲ ರವಿ, ನಾನು ನಿಮಗೆ ಮೋಸ ಮಾಡಿಲ್ಲ. ಆ ವಿಧಿ ನನಗೆ ಮೋಸ ಮಾಡಿತ್ತು. ಮಂಜು ಯುದ್ಧದಲ್ಲಿ ಸತ್ತು ಹೋಗಿದ್ದಾನೆ ಅಂತ ತಿಳಿದುಕೊಂಡು ನಾನು ನಿಮ್ಮನ್ನ ಮದುವೆ ಮಾಡಿಕೊಂಡೆ. ಅದು ಅಲ್ಲದೆ ನಿಮ್ಮ ಮುಂದೆ ಮಂಜು ನಾನು ಇವರು ಮಗ ಅಂತ ಹೇಳಿದ್ರು ಕೂಡ ನಾನು ತಾಳಿಕೊಂಡೆ. ಪ್ರಥಮ ರಾತ್ರಿ ದಿನದಂದು ಸತ್ಯ ನಿಮಗೆ ಗೊತ್ತಾದ್ರೆ ನೀವು ಬದುಕೋದಿಲ್ಲ ಅಂತ ಅಲ್ಲಿ ಸುಮ್ಮನಾದೆ. ಯಾಕೆ ಗೊತ್ತಾ? ಮದುವೆಗಿಂತ ಮುಂಚೆ ನೀವು ಹೇಳಿದ ಮಾತು ನಿಮಗೆ ನೆನಪಿರ್ಬೇಕಲ್ಲ. ಆದ್ಮೇಲೆ ನಾನು ನಿಮಗೆ ಹೇಗೆ ಮೋಸ ಮಾಡಲಿ ರವಿ? ನಾನು ನಿಮಗೆ ಹೇಗೆ ಮೋಸ ಮಾಡಲಿ? ಭಾರತಿ, ನೀ ನನಗೆ ಮೋಸ ಮಾಡಿದರೂ ಚಿಂತೆ ಇಲ್ಲ, ನಾ ಮಾತ್ರ ಮೋಸ ಮಾಡಲಾರೆ. ಮಂಜುಗೆ ದ್ರೋಹ ಬಗದಂತಾಗುತ್ತದೆ. ಅಂದ್ರೆ ನಿಮ್ಮ ಮುಂದಿನ ವಿಚಾರಿಸೋದರಲ್ಲಿ ಏನಿದೆ ಭಾರತಿ? ನಾನಂತೂ ಆ ಮಾರುತೇಶ್ವರನ ಆಶೀರ್ವಾದದಿಂದ ಈ ಕ್ಯಾನ್ಸರ್ ರೋಗದಿಂದ ಪಾರಾದೆ. ನನ್ನ ಜೀವನದಲ್ಲಿ ಹೆಣ್ಣೆ ಇಲ್ಲ ಅಂತ ತಿಳಿದುಕೊಳ್ತೇನೆ. ಆದರೆ ನಂದೊಂದು ಮಾತು ನಡೆಸ್ಕೊಡ್ತೀಯಾ? ಗಂಡನೇ ದೇವರು. ನಿಮ್ಮ ಮಾತನ್ನು ನಾನು ತಪ್ಪಿ ನಡೆಯುವುದಿಲ್ಲ. ಹೇಳಿ, ಖಂಡಿತವಾಗಲೂ ನಡೆಸಿಕೊಡ್ತೀನಿ. ಭಾರತಿ, ನೀನು ಪುನಃ ಮಂಜುವಿನ ಹೆಂಡತಿ. ಬೇಡ ರವಿ, ಬೇಡ. ಹಾಲು ಮೊಸರಾಗಬಹುದು, ಮೊಸರು ಹಾಲಾಗಲು ಸಾಧ್ಯವಿಲ್ಲ ರವಿ, ಸಾಧ್ಯವಿಲ್ಲ. ಭಾರತಿ, ಬೇವಿನ ಮರ ಕಹಿ ಆದರೂ ರೋಗಕ್ಕೆ ಔಷಧಿಯಾಗುತ್ತದೆ. ಹಾಗೆ ಕಹಿಯಾದ ಮಂಜುವಿನ ಬಾಳಿಗೆ ನೀನು ಔಷಧಿಯಾಗಿ ಹೋಗಲೇಬೇಕು. ಬೇಡ ರವಿ, ನನ್ನನ್ನು ಬಿಟ್ಟು ನಿಮಗೆ ಬದುಕುವುದಕ್ಕೆ ಸಾಧ್ಯವಿಲ್ಲ. ಬೇಕಿದ್ರೆ ಮಂಜು ಯುದ್ಧದಲ್ಲಿ ಸತ್ತೋದಂತ ತಿಳಿದುಕೊಳ್ತೀನಿ. ಆದ್ರೆ ನೀವು ಮಾತ್ರ ನನ್ನ ಕೈ ಬಿಡಬೇಡಿ ರವಿ, ನನ್ನ ಕೈ ಬಿಡಬೇಡಿ. ಭಾರತಿ, ಇದೆಲ್ಲ ನಿನಗೆ ಅರ್ಥ ಆಗೋದಿಲ್ಲ. ನಡೆ, ಹೊಸ ಬಟ್ಟೆಯನ್ನು ಉಟ್ಟುಕೊಂಡು ಕೈಯಲ್ಲಿ ಬಳೆಯನ್ನು ತೋಟಿಕೊಂಡು ಬಾ ನನ್ನ ಜೊತೆ. ನಾನು ಮಂಜುಗೆ ನಿನ್ನ ಒಪ್ಪಿಸಿದ ಮೇಲೆ ನಾನೇ ನಿನ್ನ ಮಗನಾಗ್ತೀನಿ. ಬೇಡ ರವಿ, ರವಿ ಅದು ನನ್ನ ಮಾತು ಕೇಳಿ ರವಿ, ದಯವಿಟ್ಟು ಹಾಗೆಲ್ಲ ಮಾಡಬೇಡಿ ರವಿ. ಯಾಕೆಂದ್ರೆ ನೀವು ಮಾಡಿದ ತ್ಯಾಗವನ್ನು ನಾನು ಯಾವ ಜನ್ಮದಲ್ಲಿ ಮರೆಯುವುದಿಲ್ಲ ರವಿ, ಮರೆಯುವುದಿಲ್ಲ. ಇಲ್ಲ ಭಾರತಿ, ತ್ಯಾಗ ಮಾಡಿದವರಿಗೆ ತ್ಯಾಗ ಮಾಡಲು ನನ್ನ ಪ್ರಾಣ ಹೋದರೂ ಚಿಂತೆ ಇಲ್ಲ. ನಾನು ಮಾತ್ರ ಮಂಜುಗೆ ಯಾವತ್ತೂ ದ್ರೋಹ ಬಗೆಯಿಲ್ಲಾರೆ. ನಡೆ ರವಿ, ನನ್ನ ಮಾತು ಕೇಳಿ. ಭಾರತಿ, ಸುಮ್ಮನೆ ಸಮಯ ವ್ಯರ್ಥ ಮಾಡಬೇಡ, ನಡೆ. ಆಯ್ತು, ನೀವೆಲ್ಲಿಗೆ ನನ್ನನ್ನು ಮುಟ್ಟಿಸಬೇಕು ಅಂತ ಹೋಗ್ತಾ ಇದ್ದೀರೋ ಅಲ್ಲಿ ಹೋಗಿ ಮುಟ್ಟುವುದಿಲ್ಲ ಅಂತ ನನ್ನ ಆತ್ಮ ಸಾಕ್ಷಿ ನನಗೆ ಹೇಳ್ತಾ ಇದ್ದೀನಿ. ಆಯ್ತು, ನಡೀರಿ ಹೋಗೋಣ.
ಮಣ್ಣಾಗ ಏನೈತಿ ಜೀವನದಾಗ ಹೋದೈತಿ ಮಣ್ಣಾಗ ಏನೈತಿ ಜೀವನದಾಗ ಹೋದೈತಿ ಮಣ್ಣಾಗ ಚಿಂತಿಲ್ಲದ ಕೊಂಡೋದೈತಿ ಚಿಂತಿಲ್ಲದ ಮನೆಯಾಗ ಚಿಂತಿಲ್ಲದ ಕೊಂಡೋದೈತಿ ಜಾತಿಲ್ಲ ಮನೆಯಾಗ. ದೇವ ಎಂತ ಹಣೆ ಬರಹವನ್ನು ಬರದೆ ಈ ಮಂಚುನ ಜೀವನದಲ್ಲಿ ಅಲ್ಲ ಒಬ್ಬ ದೇಶ ಸೈನಿಕನಾಗಿ ಕಟ್ಟಿಕೊಂಡ ಹೆಂಡತಿಯಿಂದ ಸುಖ ಪಡೆಯುವ ಪುಣ್ಯವಂತೂ ನಾ ಪಡೆಯಲಿ. ದೇವ ಇಂಥ ಹಣೆ ಬರಹವನ್ನು ಯಾರ ಹಣೆಯಲ್ಲಿಯೂ ಬರೆಯದಿರು ತಂದೆ, ಬರೆಯದಿರು. ಯಾಕೋ ಈ ದೇಶಕ್ಕೆ ಭಾರವಾದ ಜೀವ ಈ ಭೂಮಿಗೆ ಬೇಡಾಡಿಸ್ತಾ ಇದೆ. ಇಲ್ಲ, ನಾನಿನ್ನು ಖಂಡಿತವಾಗಿಯೂ ಈ ಭೂಮಿಯ ಮೇಲೆ ಬದುಕಬಾರದು ತಂದೆ, ಈ ಭೂಮಿಯ ಮೇಲೆ ಬದುಕಬಾರದು. ನೀರು ನಮ್ಮ ಜೀವನ, 3 ದಿನದ ಯೌವನ, ಹರಿವ ನೀರು ನಮ್ಮ ಜೀವನ, 3 ದಿನದ ಯೌವನ, ಸಂಸಾರವೆಂಬುವೊಂದು ಸಾಗುವ ಟ್ರೈನ, ಸಂಸಾರವೆಂಬುವೊಂದು ಸಾಗುವ ಟ್ರೈನ. ಯಾತಕ ಸೋಗಿ ಮಾಡುತ್ತೀರಿ ತಿಳಿಸಿ, ಯಾತಕ ಸೋಗಿ ಮಾಡುತ್ತೀರಿ ತಿಳಿಸಿ, ಸಾವು ಬರುವುದು ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ, ಏನೈತಿ ಜೀವನದಾಗ ಹೋಗುದೈತಿ ಚಿಂತಿಲ್ಲ ಕೂಡುವುದೈತಿ ಚಿಂತಿಲ್ಲದ ಬೇಡಾರೆ, ದಯವಿಟ್ಟು ಅಂತ ವಿಚಾರ ಮಾಡಬೇಡಿ. ನಿಮ್ಮನ್ನು ಬಿಟ್ಟು ನಾನು ಬದುಕುವುದಿಲ್ಲ. ಬೇಕಿದ್ರೆ ಮಂಜು ಯುದ್ಧದಲ್ಲಿ ಸತ್ತೋದ ಅಂತ ತಿಳಿದುಕೊಳ್ತೀನಿ. ನನ್ನನ್ನು ಮಾತ್ರ ಕೈ ಬಿಡಬೇಡಿ ರವಿ, ನನ್ನನ್ನು ಕೈ ಬಿಡಬೇಡಿ. ಕರೆಕ್ಟ್ ಭಾರತಿ, ಕರೆಕ್ಟ್. ಎಷ್ಟಾದ್ರೂ ನೀನು ಆ ರವಿಯ ಹೆಂಡತಿ ಅಲ್ವಾ? ಹೌದು ಭಾರತಿ. ಏನಾದ್ರೂ ಇನ್ನು ಮುಂದೆ ಆ ರವಿಯ ಜೊತೆ ಹೊಂದಿಕೊಂಡು ಸುಂದರವಾದ ಸಂಸಾರ ನಡೆಸು ಭಾರತಿ. ಯಾಕೋ ಯಾಕೋ ನನ್ನ ಹೊಟ್ಟೆಯಲ್ಲಿ ಸಂಕಟ ಆಗ್ತಾ ಇದೆ. ಕಣ್ಣಿಗೆ ಕತ್ತು ಬರ್ತಾ ಇದೆ ದೇವ. ನನಗೆ ಈ ಭೂಮಿ ಕೈ ಮಾಡಿ ಕರಿತಾ ಇದೆ. ನನ್ನ ಹೊಟ್ಟೆಯಲ್ಲಿ ಸಂಕಟ ದೇವ. ಬೇಗನೆ ಕರೆದುಕೋ ತಂದೆ ಈ ದೇಶಕ್ಕೆ ಭಾರವಾದ ಜೀವವನ್ನು. ಅಪ್ಪ, ಅಮ್ಮ, ಅಯ್ಯೋ ಸಂಕಟ. ಭಾರತಿ, ಅಲ್ಲಿ ನೋಡು, ಮಂಜು ಗಾಢ ನಿದ್ರೆಯಲ್ಲಿ ಹೇಗೆ ಮಲಗಿದ್ದಾನೆ. ಹೋಗು, ಅವನ ಹೃದಯ ತಟ್ಟಿ ಎಬ್ಬಿಸು. ಬೇಡ ರವಿ, ದಯವಿಟ್ಟು ನನ್ನ ಮಾತು ಕೇಳಿ ರವಿ, ನನ್ನ ಮಾತು ಕೇಳಿ. ಹೋಗು. ಮಂಜು, ನಾನಿನ್ ಭಾರತಿ ಬಂದಿದ್ದೀನಿ ಮಂಜು. ಎತ್ತಿಳು ಮಂಜು, ನನ್ನ ಜೊತೆ ಮಾತನಾಡು ಮಂಜು.
ಎದ್ದೇಳು ಮಂಜು, ನಿನ್ ಭಾರತಿ ಬಂದಿದ್ದೀನಿ, ಎದ್ದೇಳು ಮಂಜು. ಮಂಜು ಅಯ್ಯೋ, ಇದೇ ನನ್ನ ಭಾರತೀಯ ಪ್ರಾಣವನ್ನು ಕಸಿದುಕೊಂಡು ಬಿಟ್ಟಿಯಾ? ಅಯ್ಯೋ ಜೀವ ಜ್ಯೋತಿ